ನಂದು ವೈಯಕ್ತಿಕವಾಗಿ ಯಾತಕ್ಕೆ ನಾನಿವತ್ತು ಈ ಸರ್ಕಾರಗಳಿಂದ ನನ್ನ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ, ಏನು ಅಕ್ರಮ ಮಾಡಿದ್ದೀನಿ ಅಂತಲ್ಲ. 40 ವರ್ಷದಿಂದ ಒಂದು ಆಸ್ತಿ ಮಾಡಿದರೆ ಈಗ ನಾನು ಅದಂತೂ 4 ಎಕರೆ, ಒಬ್ಬ ಮಾಜಿ ಮುಖ್ಯಮಂತ್ರಿ 2 ಬಾರಿ ಕೇಂದ್ರದ ಮಂತ್ರಿ, ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ ಯಾವ ಪುಟ್ಕೋಸಿ 4 ಎಕರೆನ ಒತ್ತುವರಿ ಮಾಡಬೇಕಾ ನಾನು? ಈ ತನಿಖೆ ಅಂತ ಏನು ಹೊರಟಿದ್ದಾರೆ, ಪೊಲೀಸ್ ಇಲಾಖೆಯವರು ನೋಟಿಸ್ ಕೊಡೋಕ್ಕೆ ಸಾಧ್ಯನಾ? ಪೊಲೀಸ್ ಇಲಾಖೆಯಿಂದ ನೋಟಿಸು 40 ವರ್ಷ 50 ವರ್ಷದಿಂದ ಯಾರು ಭೂ ಪಂಚರಾತಿ ಮಾಡಿ ತೆಗೆದುಕೊಂಡು ಭೂಮಿ ಮಂಜೂರಾತಿಲಿ ಅದನ್ನು ಹಿಂದಿಂದ ಯಾರ್ಯಾರಿಗೆ ಮಾರಾಟ ಮಾಡ್ಕೊಂಬಂದವ್ರೆ ಆ ಪ್ರೋಸೆಸ್ಗೆ ಅಡಿಷನಲ್ ಎಸ್ ಪಿನ ತನಿಖಾಧಿಕಾರಿಯಾಗಿ ಮಾಡಿರ್ತಕ್ಕಂಥದ್ದು ರೆವಿನ್ಯೂ ಮ್ಯಾಟ್ರನ್ನ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ? ಇತಿಹಾಸದಲ್ಲಿ ನೀವು ಯಾವ ತನಿಖೆ ಬೇಕಾದರೂ ಮಾಡಿ, ಯಾವುದಾದ್ರೂ ಈಗ ಟ್ರಂಪ್ ಭಾಳ ಸ್ಪೀಡ್ ಇದ್ದಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಯಾವ್ದಾರ ಒಂದು ತನಿಖಾ ಸಂಸ್ಥೆ ತಗೊಂಬಂದು ಮಾಡಿ, ತಯಾರಾಗಿದ್ದೇನೆ ಸಿದ್ದರಾಮಯ್ಯನವರೇ. ನಂದು ವೈಯಕ್ತಿಕವಾಗಿ ಬಿಟ್ಬಿಡಿ, ಕಾನೂನಿನ ವ್ಯಾಪ್ತಿನಲ್ಲಿ ನನ್ನ ಒಂದು ದುಡಿಮೆ ಅದಕ್ಕೆ ನ್ಯಾಯ ದೊರಕಬೇಕು, ಮುಂದೆ ಅದು ಜನಕ್ಕೆ ಅರ್ಥ ಆಗುತ್ತೆ. ಇವತ್ತು ನನಗೆ ಈ ಪರಿಸ್ಥಿತಿ ತಂದಿರೋರು ಎಷ್ಟು ಕುಟುಂಬಗಳ ಮನೆ ಹಾಳು ಮಾಡಿದ್ದೀರಿ. ನಾನು ಇವತ್ತು ದಾಖಲೆಗಳನ್ನು ಇಟ್ಟಿರ್ತಕ್ಕಂಥದ್ದು ಈಗ ಅದನ್ನು ಪ್ರಚಾರಕ್ಕೆ ಬಳಕೆ ಮಾಡಲ್ಲ. ಈ ಸರ್ಕಾರದ ಮಂತ್ರಿಗಳಿಗೆ ಹೇಳ್ತೀನಿ, ಇದನ್ನು ನಾನು ಈಗ ಪ್ರಚಾರಕ್ಕೆ ಈ ದಾಖಲೆಗಳನ್ನ ಬಿಟ್ಟರೆ ಕಳೆದ 15 ವರ್ಷ ಯಾವುದಕ್ಕೆ ತಾರ್ಕಿಕ ಅಂತ್ಯ ತಗೊಂಡೋಗಾಯಿತು? ತಾರ್ಕಿಕ ಅಂತ್ಯ ಸಿಗಲ್ಲ ಇಲ್ಲಿ. ಈ ನಾಡಿನ ಜನತೆ ಒಂದು ಬಾರಿ 5 ವರ್ಷದ ಸರ್ಕಾರ ಕೊಟ್ಟರೆ ಇವತ್ತೇನು ಆಗ್ತಾವ್ರಲ್ಲ, ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಳ್ಳೋಕ್ಕೂ ಟ್ಯಾಕ್ಸು, ವಿದ್ಯುತ್ ಶಕ್ತಿ, ಬಸ್ಸು, ಎಣ್ಣೆ ಹೊಡೆಯೋದಕ್ಕೆ ಯಾವುದು ಬಿಟ್ಟಿದ್ದೀರಿ? ಈ ಜನಗಳ ಮೇಲೆ ಲೂಟಿ ಮಾಡ್ಕೊಂಡು ಹಗಲು ದರೋಡೆ ಮಾಡ್ಕೊಂಡು ಬಿಟ್ಟಿದ್ದೀರಿ. ಈ ದಾಖಲೆಗಳನ್ನು ನಾನು ಭಾಳ ಭದ್ರವಾಗಿಟ್ಟಿರ್ತಕ್ಕಂಥದ್ದು ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಮಂಡ್ಯ ಜಿಲ್ಲೆ ನೆಲದಿಂದ ಹೇಳ್ತಾ ಇದ್ದೇನೆ. ಇವತ್ತು ಈ ನಾಡಿನ ಜನತೆಗೆ ಆಗಿರತಕ್ಕಂಥ ಅನುಭವಗಳೇನಿದೆ, ಈ ಸರ್ಕಾರಗಳು ಯಾವ ರೀತಿ ನಡೀತಾ ಇದ್ದಾವೆ,